जम्मू एंड कश्मीर के पीएको को आप भारत का हिस्सा नहीं मानते हो क्या? एग्रेसिव ना हो, जान दे देंगे इसके लिए। जिंदगी जीनी नहीं पड़ेगी, ये मैं करके दिखाऊंगा, ये मैं आपको विश्वास दिलाने आया। क्या बात कर रहे हो आप? एग्रेसिव होने की क्या बात कर रहे हो? ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ಆರ್ಟಿಕಲ್ 370 ರದ್ದುಪಡಿಸಿದ ಕೇಂದ್ರ ಸರ್ಕಾರದ ಕ್ರಮವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆರ್ಟಿಕಲ್ 370 ತಾತ್ಕಾಲಿಕವಾಗಿದ್ದು ಆ ಕುರಿತು ಕ್ರಮ ಕೈಗೊಳ್ಳುವ ಅಧಿಕಾರ ರಾಷ್ಟ್ರಪತಿಗಳದ್ದಾಗಿದೆ ಅಂತ ಸಾಂವಿಧಾನಿಕ ಪೀಠ ಹೇಳಿದೆ. ಇದರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಐತಿಹಾಸಿಕ ಜಯ ಸಿಕ್ಕಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದತಿ ವಿರುದ್ಧ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಈ ಮೂಲಕ 370ನೇ ವಿಧಿಯನ್ನ ತೆಗೆದುಹಾಕುವ ಕೇಂದ್ರದ ನಿರ್ಧಾರವನ್ನ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. We direct that steps shall be taken by the Election Commission of India to conduct elections to the Legislative Assembly of Jammu and Kashmir, constituted under Section 14 of the Reorganization Act by 30 September 2024. ಲಡಾಖ್ ಅನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿದಿರುವ ಸುಪ್ರೀಂ ಕೋರ್ಟ್ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನವನ್ನ ನೀಡುವಂತೆ ಸೂಚನೆ ನೀಡಿದೆ. ಜೊತೆಗೆ 2024ರ ಸೆಪ್ಟೆಂಬರ್ 30ರ ಒಳಗಾಗಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸುವಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇದೇ ವೇಳೆ ಎಸ್ಆರ್ ಬೊಮ್ಮಾಯಿ ಪ್ರಕರಣವನ್ನ ಉಲ್ಲೇಖಿಸಿ ನ್ಯಾಯಾಲಯ ಕೇಂದ್ರ ಸರ್ಕಾರದ ಎಲ್ಲಾ ನಡೆಯನ್ನ ಪ್ರಶ್ನಿಸುವಂತಿಲ್ಲ. ಕೇಂದ್ರವು ಕೆಲವು ಕಡೆ ಅಧಿಕಾರಗಳನ್ನು ಪ್ರಯೋಗಿಸಬಹುದು, ರಾಜ್ಯವು ಕೆಲವು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬಹುದು. ಒಕ್ಕೂಟದ ಅಧಿಕಾರ ಘೋಷಣೆಗೆ ಕಾರಣವಾದ ಸಂದರ್ಭಗಳ ಮೇಲೆ ಅವಲಂಬಿತವಾಗಿರುತ್ತೆ. ರಾಷ್ಟ್ರಪತಿ ಆಡಳಿತ ಇದ್ದಾಗ ನಿರ್ಧಾರ ಕೈಗೊಳ್ಳಬಹುದು, ಆದರೆ ವಿಧಾನಸಭೆ ಇಲ್ಲ ಅಂತ ಭಾವಿಸುವಂತಿಲ್ಲ ಅಂತ ಹೇಳಿದರು. ಹಾಗೆ ಕೇಂದ್ರ ಸರ್ಕಾರವು ರಾಜ್ಯದ ಆಡಳಿತವನ್ನ ತನ್ನದು ಅಂತ ಭಾವಿಸೋದು ಸರಿಯಲ್ಲ. ಕಾಶ್ಮೀರ ಭಾರತಕ್ಕೆ ಸೇರಿದ ಮೇಲೆ ಸಾರ್ವಭೌಮತ್ವ ಸಿಕ್ತು. ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಇದನ್ನ ನಿರಾಕರಿಸಲು ಸಾಧ್ಯ ಇಲ್ಲ. ಆರ್ಟಿಕಲ್ 370 ಯುದ್ಧದ ಸಮಯದಲ್ಲಿ ಮಾಡಲಾಗಿತ್ತು. ಇದು ತಾತ್ಕಾಲಿಕ ನಿರ್ಧಾರವಾಗಿತ್ತು ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ನ್ಯಾಯಮೂರ್ತಿ ಸಂಜಯ್ ಕಿಶನ್ ಕೌಲ್, ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನ ಒಳಗೊಂಡ 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಈ ತೀರ್ಪು ನೀಡಿದ್ದು, ಆ ಮೂಲಕ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ಸಂವಿಧಾನದ 370ನೇ ವಿಧಿಯನ್ನ ರದ್ದುಗೊಳಿಸುವ ಕುರಿತು ಇದ್ದ ಎಲ್ಲಾ ಗೊಂದಲಗಳಿಗೆ ಬಹುತೇಕ ತೆರೆ ಬಿದ್ದಂತಾಗಿದೆ. ಕೇಂದ್ರ ಸರ್ಕಾರ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದು ಮಾಡಿ ಐತಿಹಾಸಿಕ ನಿರ್ಧಾರವನ್ನು ಘೋಷಿಸಿತ್ತು. ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ಪ್ರದೇಶಗಳನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿತ್ತು. ಇದು ಕೋಲಾಹಲಕ್ಕೆ ಕಾರಣವಾಗಿತ್ತು. ಹಲವು ವಿಪಕ್ಷಗಳು ಕೇಂದ್ರದ ನಿರ್ಧಾರವನ್ನ ವಿರೋಧಿಸಿದ್ವು. ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅನೇಕ ಅರ್ಜಿಗಳು ದಾಖಲಾಗಿದ್ವು. ಕೇಂದ್ರ ಸರ್ಕಾರದ ನಿರ್ಧಾರ ಒಕ್ಕೂಟ ವ್ಯವಸ್ಥೆಯ ಮೇಲೆ ಮಾಡಿದ ದಾಳಿಯಾಗಿದೆ. ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ 23 ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಹಿರಿಯ ವಕೀಲರಾದ ಕಪಿಲ್ ಸಿಬಲ್, ದುಷ್ಯಂತ್ ದಾವೆ ಸೇರಿದ ಹಾಗೆ ಪ್ರಮುಖ ವಕೀಲರು ಕೇಂದ್ರದ ನಿರ್ಧಾರವನ್ನು ಪ್ರಶ್ನಿಸಿ ವಾದ ಮಾಡಿದ್ರು. ಇನ್ನು ಕೇಂದ್ರ ಸರ್ಕಾರ ದಾಖಲೆಯ ಮೂಲಕ ತನ್ನ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿತ್ತು. ಆರ್ಟಿಕಲ್ 370 ರದ್ದಿನಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಾದ ಬದಲಾವಣೆಯ ಮಾಹಿತಿಯನ್ನು ಕೋರ್ಟ್ ಮುಂದೆ ಇಟ್ಟಿತ್ತು. ವಿಶೇಷ ಸ್ಥಾನಮಾನ ರದ್ದತಿಯಿಂದ ಕಾಶ್ಮೀರದಲ್ಲಿ 890 ಕೇಂದ್ರೀಯ ಕಾನೂನು ಅಳವಡಿಸಲಾಗಿದೆ. ಇದರಿಂದ ಮೊದಲು ಹಕ್ಕುಗಳಿಂದ ವಂಚಿತರಾದವರು ಈಗ ಸರ್ಕಾರಿ ಉದ್ಯೋಗಗಳನ್ನು ಪಡೆಯಬಹುದಾಗಿದೆ, ಆಸ್ತಿಯನ್ನ ಖರೀದಿ ಮಾಡಬಹುದಾಗಿದೆ. ಹಾಗೆ ಅನ್ಯಾಯ, ತಾರತಮ್ಯ ಮಾಡುವ 250 ರಾಜ್ಯ ಕಾನೂನುಗಳನ್ನು ರದ್ದುಗೊಳಿಸಲಾಗಿದೆ. ಇದರಿಂದ ಕಾಶ್ಮೀರದಲ್ಲಿ ಕೈಗಾರಿಕಾ ಸ್ಥಾಪನೆಯ ಹಾದಿ ಸುಲಭವಾಗಿದ್ದು ಹೂಡಿಕೆ ಪರಿಸರ ನಿರ್ಮಾಣವಾಗಿದೆ ಅಂತ ಹೇಳಿತ್ತು. 2021ರಲ್ಲಿ ಕಾಶ್ಮೀರದಲ್ಲಿ ಒಳನುಸುಳುವಿಕೆ ಪ್ರಮಾಣ 33% ಇಳಿಕೆಯಾಗಿದೆ. ಕದನ ವಿರಾಮ ಉಲ್ಲಂಘನೆಯಲ್ಲಿ 90% ಇಳಿಕೆಯಾಗಿದೆ. 61% ಭಯೋತ್ಪಾದಕ ಕೃತ್ಯಗಳಲ್ಲಿ ಇಳಿಕೆ ಹಾಗೂ ಉಗ್ರರಿಂದ ಅಪಹರಣಕ್ಕೊಳಗಾಗುವ ಪ್ರಮಾಣ 80% ಇಳಿಕೆಯಾಗಿದೆ ಅಂತ ಮಾಹಿತಿ ಕೊಟ್ಟಿತ್ತು. ಈ ಮಾಹಿತಿಯ ನಡುವೆ ಒಂದು ಅಂಶವನ್ನು ನಾವು ಗಮನಿಸಲೇಬೇಕು. ಅದೇನಂದ್ರೆ ಮೋದಿ ಸರ್ಕಾರದ ಈ ಐತಿಹಾಸಿಕ ನಿರ್ಧಾರ ನಿಜಕ್ಕೂ ಫಲ ಕೊಡ್ತಾ ಅನ್ನೋದನ್ನ.
2019 ಆಗಸ್ಟ್ 5 ಭಾರತ ದೇಶದ ಇತಿಹಾಸದಲ್ಲಿ ಮರೆಯಲಾಗದ ದಿನ ಅಂತ ಹೇಳಬಹುದು. ಸಂವಿಧಾನದ ಆರ್ಟಿಕಲ್ 370 ರದ್ದುಪಡಿಸಿದ ಕೇಂದ್ರ ಸರ್ಕಾರ ಕಾಶ್ಮೀರಕ್ಕೆ ಇದ್ದ ವಿಶೇಷ ಅಧಿಕಾರವನ್ನ ತೆಗೆದುಹಾಕಿತು. ಹಾಗೆ ಸಂವಿಧಾನದ ಆರ್ಟಿಕಲ್ 35A ಅಡಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಪ್ರಾಂತ್ಯಗಳನ್ನು ವಿಭಜಿಸಿತು. ಕಣಿವೆ ರಾಜ್ಯಕ್ಕೆ ನೀಡಿದ ವಿಶೇಷ ಅಧಿಕಾರ ತೆಗೆದುಹಾಕುವ ವೇಳೆ ಕಾಶ್ಮೀರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮಹತ್ವದ ಜವಾಬ್ದಾರಿಯ ಜೊತೆಯಲ್ಲೇ ಗಡಿಯಾಚೆಯಿಂದ ಪಾಕಿಸ್ತಾನ ನಡೆಸಬಹುದಾದ ಕುತಂತ್ರಗಳನ್ನು ಹತ್ತಿಕ್ಕಬೇಕಿತ್ತು. ಈ ನಿಟ್ಟಿನಲ್ಲಿ ಪ್ರಾದೇಶಿಕ ಸುರಕ್ಷತೆಗೆ ಹಲವು ಕ್ರಮಗಳನ್ನು ಕೈಗೊಂಡ ಮೋದಿ ಸರ್ಕಾರ ಪ್ರತ್ಯೇಕ ದ್ವೀಪದಂತಿದ್ದ ಕಾಶ್ಮೀರವನ್ನ ಭಾರತದ ಮುಖ್ಯ ಭೂಮಿಗೆ ಜೋಡಿಸೋ ಕಾಯಕವನ್ನ ಇಂದಿಗೂ ಮುಂದುವರಿಸ್ತಾ ಇದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ ಮೇಲೆ ಈ ನೆಲದ ಕಾನೂನಿಗೆ ಪೂರ್ಣ ಪ್ರಮಾಣದಲ್ಲಿ ಕಾಶ್ಮೀರ ಸೇರ್ಪಡೆಯಾಗಿದೆ. ಕಾಶ್ಮೀರವನ್ನ ಪಟ್ಟಭದ್ರ ಹಿತಾಸಕ್ತಿಗಳು ಹಾಗೆ ಕುಟುಂಬ ರಾಜಕಾರಣದ ಪ್ರಭಾವಲಯದಿಂದ ಆಚೆ ತರೋದಕ್ಕೆ ಮೋದಿ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡಿದೆ. ಕಾಶ್ಮೀರದಲ್ಲಿ ಅಭಿವೃದ್ಧಿ ಶಕೆ ಆರಂಭ ಆಗಿದೆ. ಶಿಕ್ಷಣ, ಉದ್ಯೋಗ ಸೃಷ್ಟಿಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಾಶ್ಮೀರಿಗಳು ಮಾನಸಿಕವಾಗಿ ಭಾರತದೊಂದಿಗೆ ಸೇರ್ಪಡೆಯಾಗುವುದಕ್ಕೆ ಬೇಕಾದ ಪೂರಕ ವಾತಾವರಣವನ್ನು ಕಲ್ಪಿಸಲಾಗ್ತಿದೆ. ಇನ್ನು ಕಲ್ಲು ತೂರಾಟಕ್ಕೂ ಬ್ರೇಕ್ ಬಿದ್ದಿದೆ. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದತಿಯ ನಂತರ ಒಂದೇ ಒಂದು ಕಲ್ಲು ತೂರಾಟ ಪ್ರಕರಣ ನಡೆದಿಲ್ಲ. ಸೇನೆಯ ಮೇಲೆ ಕಲ್ಲು ತೂರಾಟ ನಡೆಸೋ ಪ್ರಕರಣಗಳು ಕಾಶ್ಮೀರದಲ್ಲಿ ವಿಪರೀತವಾಗಿತ್ತು. ಕೇವಲ 9 ರಿಂದ 10 ವರ್ಷ ವಯಸ್ಸಿನ ಬಾಲಕರೂ ಕೂಡ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಪೊಲೀಸರು ಹಾಗೂ ಸೇನೆ ವಿರುದ್ಧ ನಿಲ್ತಾ ಇದ್ರು. ಅವರ ಬ್ರೈನ್ ವಾಶ್ ಮಾಡುವ ಮಾಸ್ಟರ್ ಮೈಂಡ್ಗಳು ತೆರೆಮರೆಯಲ್ಲಿ ನಿಂತು ತಮಾಷೆ ನೋಡ್ತಾ ಇದ್ರು. ದೊಣ್ಣೆಗಳನ್ನು ಹಿಡಿದು ಬರ್ತಾ ಇದ್ದ ಪ್ರತಿಭಟನಾಕಾರರು ಭದ್ರತಾ ಪಡೆಗಳಿಗೆ ದೊಡ್ಡ ತಲೆನೋವಾಗಿದ್ರು. ಆರ್ಟಿಕಲ್ 370 ರದ್ದತಿಗೂ ಮುನ್ನ ಸೇನೆಯ ಜೀಪ್ಗೆ ಪ್ರತಿಭಟನಾಕಾರರೊಬ್ಬನನ್ನ ಕಟ್ಟಿ ಕಲ್ಲು ತೂರಾಟದಿಂದ ಯೋಧರು ರಕ್ಷಣೆ ಪಡೆದ ವಿಡಿಯೋ ದೇಶಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು ಎಲ್ರಿಗೂ ನೆನಪಲ್ಲಿದೆ. ಅಂತಹ ಘಟನೆ ಕಳೆದ 4 ವರ್ಷಗಳಲ್ಲಿ ನಡೆದಿಲ್ಲ. ಕಾಶ್ಮೀರಿಗಳ ಮನದಲ್ಲಿ ಬಿತ್ತಲಾಗಿದ್ದ ಪ್ರತ್ಯೇಕತೆಯ ವಿಷಬೀಜವನ್ನ ಬುಡ ಸಮೇತ ಕಿತ್ತೊಗೆಯೋದಕ್ಕೆ ಭಾರತ ಸರ್ಕಾರಕ್ಕೆ ನೆರವಾಗಿದ್ದು ದೇಶದ ಹೆಮ್ಮೆಯ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್. ಕಣಿವೆ ರಾಜ್ಯದಲ್ಲಿ ಅಜಿತ್ ದೋವಲ್ ಕಮಾಲ್ ಮಾಡಿದ್ರು. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದತಿಯಾದ 2 ದಿನಕ್ಕೆ ಅಜಿತ್ ದೋವಲ್ ಅವರು ಕಣಿವೆ ರಾಜ್ಯದಲ್ಲಿದ್ರು. ಜನರಲ್ಲಿ ಭರವಸೆ ಮೂಡಿಸೋ ನಿಟ್ಟಿನಲ್ಲಿ ಅವರು ಕೈಗೊಂಡ ಕ್ರಮಗಳು ನಿಜಕ್ಕೂ ಸ್ಮರಣಾರ್ಹ. ಯಾವುದೇ ಭದ್ರತಾ ಪಡೆಗಳ ಬೆಂಗಾವಲು ಇಲ್ಲದೆ ಕಣಿವೆ ರಾಜ್ಯದ ರಸ್ತೆಗಳಲ್ಲಿ ಬಿಡುಬೀಸಾಗಿ ಸಾಗಿದ ಅಜಿತ್ ದೋವಲ್ ಜನರ ನಡುವೆ ಬೆರೆತು ಅವರ ಅಹವಾಲು ಆಲಿಸಿದ್ರು. ಅವರ ಜೊತೆ ಊಟ ತಿಂಡಿ ಮಾಡ್ತಾ ಸ್ನೇಹಿತನಂತೆ ಚರ್ಚೆ ಮಾಡಿದ್ರು. ಮುಸಲ್ಮಾನರ ಹಬ್ಬ ಹರಿದಿನಗಳಲ್ಲಿ ಭಾಗಿಯಾದ್ರು. ಲಾಲ್ ಚೌಕ್, ಹಜರತ್ ಬಲ್, ಶ್ರೀನಗರದ ಪೇಟೆ ಬೀದಿ ಸೇರಿದಂತೆ ಅನೇಕ ಕಡೆ ಸಂಚರಿಸಿದ್ರು. ಸರ್ಕಾರ ಜನಸಾಮಾನ್ಯರ ರಕ್ಷಣೆಯ ಬಗ್ಗೆ ಕಾಳಜಿ ವಹಿಸಿದೆ ಅನ್ನೋ ಸಂದೇಶವನ್ನ ಸಾರಿದ್ರು. ಭಯ ಬಿಟ್ಟಾಕಿ ಸರ್ಕಾರದ ಜೊತೆ ಕೈ ಜೋಡಿಸಿ ಅಂತ ಹೇಳಿದ್ರು. ಭದ್ರತೆಯ ವಿಚಾರದಲ್ಲಿ ಅಜಿತ್ ದೋವಲ್ ಪರಾಮರ್ಶೆ ನಡೆಸ್ತಾ ಇದ್ರೆ ಆಡಳಿತಾತ್ಮಕವಾಗಿ ಕಾಶ್ಮೀರವನ್ನ ಸರಿದಾರಿಗೆ ತಂದಿದ್ದು ಮನೋಜ್ ಸಿನ್ಹಾ. ಕರ್ಫ್ಯೂ, ಬಂದ್ಗಳು ಕಣಿವೆ ರಾಜ್ಯದ ಹೆಗ್ಗುರುತು ಅನ್ನುವಂತಾಗಿತ್ತು. ಆರ್ಟಿಕಲ್ 370 ರದ್ದತಿಯ ನಂತರ ಬಂದ್ ಅನ್ನೋದೇ ಬಂದ್ ಆಗಿದೆ. ಗಡಿಯಾಚೆಯಿಂದ ಭಾರತದ ಒಳಗೆ ನುಸುಳೋ ಉಗ್ರರನ್ನ ಬಿಎಸ್ಎಫ್ ಹೆಡೆಮುರಿ ಕಟ್ತಾ ಇದೆ. ಕಾಶ್ಮೀರದ ಒಳಗೆ ಪ್ರತ್ಯೇಕತಾವಾದಿ ಮನೋಭಾವ ಇದ್ದವರು ಬಾಲ ಮುದುರುಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರಿಗೆ ಸರ್ಕಾರದ ಬಗ್ಗೆ ವಿಶ್ವಾಸ ಹೆಚ್ಚಾಗಿದೆ. ಪ್ರತ್ಯೇಕತಾವಾದಿಗಳು ಬಂದ್ಗೆ ಕರೆ ನೀಡುವುದಕ್ಕೂ ಭಯ ಪಡುವಂತಾಗಿದೆ. 2021ರಲ್ಲಿ ಅಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು 3 ದಿನಗಳ ಕಾಲ ಕಾಶ್ಮೀರಕ್ಕೆ ಭೇಟಿ ನೀಡಿದ್ದಾಗಲೂ ಎಲ್ಲಿಯೂ ಕೂಡ ಬಂದ್ ಆಗಿರಲಿಲ್ಲ. ಕಾಶ್ಮೀರದಲ್ಲಿ ಉಗ್ರರು ಬಂದೂಕು ಬಳಸಿ ಬಂದ್ ಕರೆ ಕೊಟ್ರೆ ಮನೋಜ್ ಸಿನ್ಹಾ ಅವರು ಕೇವಲ ದೊಣ್ಣೆ ಹಿಡಿದು ನಿಂತು ಬಂದ್ ತೆರವು ಮಾಡಿಸೋದ್ರಲ್ಲಿ ಶಕ್ತರಾದರು. ಇದು ನಿಜಕ್ಕೂ ಅತಿಶಯೋಕ್ತಿ ಅಲ್ಲ. ಮನೋಜ್ ಸಿನ್ಹಾ ಅವರೇ ಆಡಿದ ಮಾತುಗಳಿವು. ಕೇವಲ ಭದ್ರತಾ ವಿಚಾರದಲ್ಲಿ ಮಾತ್ರ ಅಲ್ಲ, ಕಾಶ್ಮೀರದಲ್ಲಿ ಸ್ಥಳೀಯ ಆಡಳಿತ ಸಂಸ್ಥೆಗಳಾದ ಜಿಲ್ಲಾಭಿವೃದ್ಧಿ ಮಂಡಳಿ, ಪಟ್ಟಣ ಪಂಚಾಯಿತಿಗಳ ಚುನಾವಣೆ ಕೂಡ ನಡೆಯುವಂತಾಗಿದೆ. ತಳಮಟ್ಟದ ಸಾಮಾನ್ಯ ವ್ಯಕ್ತಿಗಳು ರಾಜಕೀಯ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ರಸ್ತೆ, ಚರಂಡಿ, ಸೇತುವೆ ಅಭಿವೃದ್ಧಿ, ವಿದ್ಯುತ್ ಸಂಪರ್ಕ ನೀಡಿಕೆ ಸೇರಿದ ಹಾಗೆ ಎಲ್ಲವೂ ಸುಗಮವಾಗ್ತಾ ಇದೆ. ಚುನಾವಣೆಗಳಲ್ಲಿ ಕುಟುಂಬ ರಾಜಕೀಯಕ್ಕೆ ಹೊರತಾದ ನಾಯಕರು ಗೆದ್ದು ಬರ್ತಿದ್ದಾರೆ. ಕಾಶ್ಮೀರದ ಪುರಾತನ ಪಕ್ಷಗಳಾದ ನ್ಯಾಷನಲ್ ಕಾನ್ಫರೆನ್ಸ್, PDPಗಳಿಗೆ ಸಡ್ಡು ಹೊಡಿತಾ ಇದ್ದಾರೆ. ಕಣಿವೆ ರಾಜ್ಯದಲ್ಲಿ 3 ದಶಕಗಳಾದ ಮೇಲೆ ಸಿನಿಮಾ ಹಾಲ್ಗಳು ತೆರೀತಾ ಇವೆ.
ಇತ್ತೀಚೆಗೆ ಪ್ರವಾಸೋದ್ಯಮ ಕುರಿತಾದ G20 ಸಮ್ಮೇಳನ ಕೂಡ ಕಾಶ್ಮೀರದಲ್ಲಿ ಯಶಸ್ವಿಯಾಗಿ ನಡೆದಿದ್ದನ್ನ ನೆನಪು ಮಾಡಿಕೊಳ್ಳಬಹುದು. ಭಾರತ್ ಜೋಡೋ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಗುಲ್ಮಾರ್ಗ್ನಲ್ಲಿ ಮಂಜಿನಾಟ ಆಡಿದ್ದನ್ನ ಮರೆಯೋದಕ್ಕೆ ಸಾಧ್ಯನಾ?